ವಿಲನ್ ಆಗ್ಬೇಕು ಬ್ರೋ ಫ್ಯಾಮಿಲಿದಾಗ. ವಿಲನ್ ಆಗ್ತಾನವ ಎದಕ್ಕಂತಂದ್ರೆ ಒಂದಿಷ್ಟು ವರ್ಷದ ಒಂದು ಐಡಿಯಾಲಜಿಗೆ ಒಬ್ಬ ಕ್ವಶನ್ ಮಾಡಾಕತ್ಬಿಟ್ಟಾನೆ. ನಾ ರಿಸ್ಕ್ ತೊಗೊಂತೀನಿ, ನಮ್ಮ ಮನ್ಯಾಗ ಅವಲು ಹಾಸಿಗೆದಷ್ಟು ಕಾಲು ಚಾಚೋರು ನಂಗಿಲ್ಲ, ಅದ್ ಯಾಕೆ ಹಂಗಿರ್ಬೇಕು? ನಾ ಭಾಳ ಕ್ವಶನ್ ಮಾಡ್ತಿದ್ದೆ. ಈಗ ನಾ ವಿಲನ್ ಆಗ್ಬಿಟ್ಟೆ ನಮ್ಮ ಮನ್ಯಾಗ. ಯಾಕೆ ಬೇಕು ನಿನಗೆ ಇವೆಲ್ಲ? ಹಿಂಗೆ ಹಾಕ್ಬೇಕು, ಹಿಂಗೆ ಹಾಕ್ಬೇಕು. ಇನ್ ಮೈ ಪರ್ಸನಲ್ ಸ್ಟೋರಿ ಓನ್ಲಿ. ನಾ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ಬೇಕಾದ್ರೆ ಯಾಕೆ ಮಗ ಮನೆಗೆ ಇಷ್ಟೆಲ್ಲ ಕಷ್ಟ ಐತಿ, ಹಿಂಗೆ ಹಾಕ್ಬೇಕು, ಒಂದು ಅನ್ಸರ್ಟನ್ ಇದೆ. ನನಗೆ ಅವಾಗೇನು ಈಗ ನಂದೇನು ರಿಸ್ಕ್ ಐತಿ, ನಾ ಈ ಫೀಲ್ಡ್ ಚೂಸ್ ಮಾಡೇನಿ ಅನ್ಸರ್ಟನ್. ಇದ್ರ ನಾ ರೊಕ್ಕ ಮಾಡೋದು ನನ್ನ ಜವಾಬ್ದಾರಿ. ರಿಸ್ಕ್ ತೊಗೊಂಡು ನಾ ಮಾಡ್ತೀನಿ, ಆದ್ರೆ ರಿಸ್ಕ್ ತೊಗೊಂಡಿದ್ದಕ್ಕೆ ವಾಟ್ ಎವರ್ ಏನೈತಿ ಇಷ್ಟೆಲ್ಲ ಮಾಡಕ್ ಅದ ಪ್ರೊಫೆಷನ್ ಚಾಯ್ಸ್, ಅದ ರಿಸ್ಕ್ ತೊಗೊಂಡು ಅದ ಅಗೇನ್ಸ್ಟ್ ಹೋಗಿ ಅವ್ರಿಗೆ ಕ್ವಶನ್ ಮಾಡಿ ಬಂದಿದ್ದಕ್ಕೆ. ಐ ಮೈಟ್ ಬಿ ರಾಂಗ್ ಇನ್ ದ ಫ್ಯೂಚರ್, ಬಟ್ ನೀವು ಅದು ಮನೆ ಬೈತಾರೆ. ಅವ್ರ ಐಡಿಯಾಲಜಿ ಚೇಂಜ್ ಮಾಡ್ಬೇಕಂತಂದ್ರೆ ನಾ ಎಕ್ಸ್ಪೆಕ್ಟ್ ಏನ್ ಮಾಡ್ತಾರೆ. ಈಗ ನಾವು ಹೇಳ್ತೇನೆ ನಂಗೆ ಗಿಟಾರ್ ಕಲಿಯೋದೈತೆ, ನಾ ಸಿಂಗರ್ ಆಗ್ತಾನೆ, ಮನೆಗೆ ಹೂ ಅಂದ್ಬಿಡ್ಬೇಕು. ಅದ್ ಹೆಂಗಂತಾರ? 50-60 ವರ್ಷ ಒಂದು ಐಡಿಯಾಲಜಿ ಇಟ್ಕೊಂಡು ಬೆಳೆದಾರ. ಅವ್ರ ತಂದೆ ತಾಯಿ ಒಂದು ಐಡಿಯಾಲಜಿ ಇಟ್ಟು ಬೆಳೆಸ್ಯಾರ. ಅವ್ರಿಗೆ ಒಮ್ಮೆ ಬಂದು ಆಗ್ಬಿಡಂದ್ರೆ ಹೇಳ್ಬೋದು, ಲಕ್ ಇರ್ಬೋದು ನಿಮ್ದೆ, ಬಟ್ ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು ಯಾಕೆ ಬೆಟರ್ ಐತಿ, ಏನ್ ಚಲೋ ಐತಿ, ಏನ್ ಮಾಡತ್ತೈತಿ, ಏನ್ ಐತಿ ಇಂಡಸ್ಟ್ರಿ. ಈಗ ನಮ್ಮ ಪೇರೆಂಟ್ಸಿಗೆ ಏನ್ ಗೊತ್ತೈತ್ರಿ ಕಾಂಟೆಂಟ್ ಕ್ರಿಯೇಟರ್ ಎಕಾನಮಿ ಒಳಗೆ? ನಮ್ಮ ಮಗ ಅರ್ಧ ಗೊತ್ತಿಲ್ಲ.